ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮತ್ತೇನೆ ಕೀರ್ತನ ನಿಂದು? ಯಾಕೆ ನಿನ್ನ ತಮ್ಮನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ಅವತ್ ನಾವು ಇವನಿಗೆ ಪ್ರಾಜೆಕ್ಟ್ ಕಳ್ಸೋದ್ ಬೇಡ ಅಂತ ಹೇಳಿದ್ವಿ ತಾನೆ. ಅಂದ್ರೂ ಇವನು ನಮ್ಗಳ ಮಾತೆಲ್ಲ ಮೀರಿ ಇಂಡಿವಿಜುವಲ್ ಕ್ಯಾಟಗರಿನಲ್ಲಿ ಇವನ್ ಪ್ರಾಜೆಕ್ಟ್ನ ಸಬ್ಮಿಟ್ ಮಾಡಿದ್ದಾನೆ. ಅನ್ಫಾರ್ಚುನೇಟ್ಲಿ ಅದು ಸೆಲೆಕ್ಟ್ ಕೂಡ ಆಗಿದೆ. ಸ್ವಂತ ತಮ್ಮನೇ ಹೀಗೆ ಮೋಸ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಅಪ್ಪ. ನಮ್ಮ ಕಂಪನಿನ ಸೋಲಿಸಿ ತಾನೊಬ್ನೇ ಗೆಲ್ಲಬೇಕು ಮೆರಿಬೇಕು ಅಂತೆಲ್ಲ ಹೀಗೆ ಮಾಡಿರೋದು ಅವನು. ನನಗೆ ಆ ಥರ ಉದ್ದೇಶ ಇದ್ದಿದ್ರೆ ನಾನು ಮೊದಲು ಕಂಪ್ನಿನ ಅಪ್ರೋಚ್ ಮಾಡ್ತಾ ಇರಲಿಲ್ಲ. ನೀನು ಅಪ್ಪ ಬೇಡ ಅಂದಿದ್ಕೇನೆ ಇಂಡಿವಿಜುವಲ್ ಕ್ಯಾಟಗರಿಲಿ ಪ್ರಾಜೆಕ್ಟ್ನ ಸಬ್ಮಿಟ್ ಮಾಡಿದ್ದು. ಹೌ ಡೇರ್ ಯು ಕಾರ್ತಿಕ್? ನಾವು ಬೇಡ ಅಂದಮೇಲೂ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಎಷ್ಟೋ ಧೈರ್ಯ ನಿನಗೆ? ಕೀರ್ತನ, ಯಾಕೆ ನಿನಗೆ ಇಷ್ಟೊಂದು ಕೋಪ? ನಮ್ಮ ಕಂಪ್ನಿ ಸೋಲ್ತು ಅಂತನಾ ಇಲ್ಲ ಕಾರ್ತಿಕ್ ಗೆದ್ದ ಅಂತನಾ? ಬಹುಶಃ ನಮ್ಮ ಕಂಪ್ನಿ ಮಾಡಿದ ಪ್ರಾಜೆಕ್ಟ್ಗಿಂತ ಅವನು ಮಾಡಿದ ಪ್ರಾಜೆಕ್ಟಲ್ಲಿ ಹೆಚ್ಚಿನ ಸತ್ವ ಇತ್ತೇನೋ, ಅದಕ್ಕೆ ಸೆಲೆಕ್ಟ್ ಆಗಿದೆ. ಇದರಲ್ಲಿ ಕೋಪ ಮಾಡ್ಕೋಂಥದ್ದೇನು? ಗೆದ್ದಿದ್ದು ನಮ್ಮ ಮನೆ ಮಗ ತಾನೇ, ಖುಷಿ ಪಡೋ ವಿಚಾರ ಅಮ್ಮ. ಕಾರ್ತಿಕ್, ಕಂಗ್ರಾಟ್ಸ್ ಕಣೋ. ಆ ಕೈನು ಕೊಡು. ನೀವೆಲ್ಲರೂ ಅವನನ್ನ ಹೀಗೆ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ದಕ್ಕೆ ಅವನಿವತ್ತು ಇಷ್ಟೊಂದು ಹೆಚ್ಕೊಂಡ್ಬಿಟ್ಟಿರೋದು. ಇವತ್ತು ನಮಗ್ ಗೊತ್ತಿಲ್ದಂಗೆ ಪ್ರಾಜೆಕ್ಟ್ ಕಳಿಸ್ತಾನೆ, ನಾಳೆ ಇಡೀ ಕಂಪನಿಗೆ ಮೋಸ ಮಾಡ್ತಾನೆ. ಆಗ ಏನ್ ಮಾಡ್ತೀರಾ ಅಂತ ನಾನು ನೋಡ್ತೀನಿ. ಕೀರ್ತನ, ನಾಲಿಗೆ ಮೇಲೆ ಹಿಡ್ತಾ ಇರಲಿ. ಕಾರ್ತಿಕ್ ನನ್ನ ಮಗ, ಅವನು ಯಾವತ್ತೂ ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ. ಅಷ್ಟಕ್ಕೂ ಸೋತವ್ರ ಬಗ್ಗೆ ಪ್ರಶ್ನೆ ಮಾಡೋ ಅಧಿಕಾರನೂ ಇರಲ್ಲ, ಅರ್ಹತೆನೂ ಇರಲ್ಲ. ನಮ್ಮ ಕಂಪನಿ ಎಂಪ್ಲಾಯಿ ಬೇರೆ ಕಡೆ ಕೆಲಸ ಮಾಡಿದ್ರೆ ನೀವು ಒಪ್ತಿದ್ರಾ? ಇಲ್ಲ ತಾನೆ? ಇದು ಹಾಗೇನೆ ಅಪ್ಪ. ನಮ್ಮ ಜೊತೆಗೆ ಇದ್ಕೊಂಡು ಛೇ, ಇದು ತಪ್ಪು ಅಪ್ಪ. ಕೀರ್ತನ, ಇದರಿಂದ ನಾವು ಪಾಠ ಕಲಿಬೇಕು. ಜೊತೆಯಲ್ಲಿ ಇದು ಕಾರ್ತಿಕನನ್ನು ಗುರುತಿಸಲಿಲ್ಲ, ಆದರೆ ಅವನು ತನ್ನ ಛಲ ಬಿಡಲಿಲ್ಲ, ತನ್ನ ಬಲವನ್ನು ಅವನೇ ಗುರುತಿಸ್ಕೊಂಡ. ಅಪ್ಪ, ಒಂದು ಸ್ಮಾಲ್ ಕರೆಕ್ಷನ್. ಇದರಲ್ಲಿ ನನ್ನ ಪಾತ್ರಕ್ಕಿಂತ ಸತ್ಯನ ಸಹಕಾರನೇ ಜಾಸ್ತಿ ಇದೆ.
ಅವಳಿಂದಾನೆ ಈ ಪ್ರಾಜೆಕ್ಟ್ ಸಾಧ್ಯ ಆಗಿದ್ದು. ಅವತ್ತು ನಾನು ಸೋತ್ಬಿಟ್ಟೆ ಅಂತ ಕೂತಿದ್ದಾಗ ಸತ್ಯನೇ ಬಂದು ನನ್ನಲ್ಲಿ ಛಲ ತುಂಬಿದ್ದು. ಕಾರ್ತಿಕ್, ಹೆಂಡ್ತಿನ ಹೊಗಳಬೇಕು ಅಂತ ಏನೇನೋ ಮಾತಾಡ್ಬೇಡ್ಬೋ. ಗ್ಯಾರೇಜಲ್ಲಿ ಕೆಲಸ ಮಾಡಿದವಳಿಗೆ ಇದೆಲ್ಲ ಏನೋ ಗೊತ್ತಾಗತ್ತೆ. ಅಮ್ಮ, ಪ್ರಾಜೆಕ್ಟ್ ಕೂಡ ಆಟೋಮೊಬೈಲ್ ವಿಷಯದ್ದೇ. ಸತ್ಯನ್ಗೆ ಗ್ಯಾರೇಜಲ್ಲಿ ಅನುಭವ ಇದ್ದ ಕಾರಣದಿಂದಾನೇ ಈ ಪ್ರಾಜೆಕ್ಟ್ ಸಾಧ್ಯ ಆಗಿದ್ದು. ಓ ಹೌದೇನಮ್ಮ ಸತ್ಯ, ನಿನಗೆ ಡಬಲ್ 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 ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ರಾಯ್ರೆ. ಅಮ್ಮ ಸತ್ಯ, ಅಂತೂ ಇಂತೂ ನನ್ನ ಮಗನ್ನ ದಡಕ್ಕೆ ಸೇರಿಸ್ತೀಯ. ಫೈನಲ್ ಲಿಸ್ಟ್ಗೆ ಸೆಲೆಕ್ಟ್ ಆಗಿದ್ದೀರಾ. ಪ್ರಶಸ್ತಿನೂ ನಿಮಗೆ ಬರಲಿ. ಡಾರ್ಲಿಂಗ್ ಒಂದು ನಿಮಿಷ ಡಾರ್ಲಿಂಗ್. ಇವರಿಬ್ಬರದು ಯಾವಾಗಲೂ ಇದ್ದದ್ದೇ. ನೀನು ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಊಟ ಮಾಡು. ಊರ್ಬೇಡ, ಆ ಪಾಯಸ ತಗೊಂಡ್ಬಡ್ಸಮ್ಮ. ಇವ್ಳು ಬೇಕಂತಾನೆ ಫೋನ್ ಪಿಕ್ ಮಾಡ್ತಿಲ್ಲ ಅನಿಸುತ್ತೆ. ಇರಲಿ, ಅವಳಿಗೆ ನನ್ನ ಮೇಲೆ ಕೋಪ ಇರೋದು ನ್ಯಾಯನೇ ಅಲ್ವಾ? ನಾನೇ ಇನ್ನೊಂದು ಸಲ ಟ್ರೈ ಮಾಡ್ತೀನಿ. ರಾಖಿನ ಅವಾಯ್ಡ್ ಮಾಡು ಅಂತ ಹೇಳ್ತಾಳೆ. ಆದ್ರೆ ಇವನ್ ನೋಡಿದ್ರೆ ಎರಡ್ ಸತಿ ಫೋನ್ ಮಾಡ್ತಾ ಇದ್ದಾನೆ. ಹೇಗಪ್ಪ ಇವನನ್ನ ಅವಾಯ್ಡ್ ಮಾಡೋದು? ನನ್ ಕೈಲಾಗಲ್ಲ. ಹಲೋ, ಅವಾಯ್ಡ್ ಮಾಡ್ಬೇಕಂತಾನೆ ಫೋನ್ ರಿಸೀವ್ ಮಾಡ್ತಿಲ್ವಾ? ಅವಾಯ್ಡಾ? ಹಾಗೇನಿಲ್ವಲ್ಲ. ಏನೋ ಕೆಲಸದಲ್ಲಿದ್ದೆ. ಹೇಳು, ಏನು ವಿಷಯ? ಅದು ನನ್ನ ಪ್ರಶ್ನೆ. ನಿಂದು ಮಿಸ್ ಕಾಲ್ ಇತ್ತು, ಅದಕ್ಕೆ ಫೋನ್ ಮಾಡಿದೆ. ಏನ? ನನ್ನ ಮಿಸ್ ಕಾಲಾ?
ಅದಾ ಅದು ನನ್ನ ಫ್ರೆಂಡಿಗೆ ಮಾಡಕ್ಕೆ ಹೋದೆ, ಬೈ ಮಿಸ್ಟೇಕಾಗಿ ನಿನಗೆ ಬಂದ್ಬಿಡ್ತು ಅನ್ಸತ್ತೆ. ಸಾರಿ, ಆ್ಯಕ್ಚುಲಿ ಏನು ಗೊತ್ತಾ, ಅವನ ಹತ್ರ ಮಾತಾಡೋದು ನನಗೆ ತುಂಬಾ ಇತ್ತು. ಯಾಕೆ ಅವನಿನ್ನೂ ಕಾಲ್ ಮಾಡ್ತಿಲ್ಲ ಅಂತ ಅನ್ಕೋತಿದ್ದೆ. ನೋಡಿದ್ರೆ ನಿನಗೆ ಫೋನ್ ಮಾಡಿಬಿಟ್ಟಿದ್ದೀನಿ. ಪಾಪ, ನಾನು ಅವನನ್ನು ಬೈಕೋತಾ ಇದ್ದೆ. ಓ, ಸುಳ್ಳು ಹೇಳ್ತಿದ್ಯಾ ತಾನೇ? ಯಾಕೆ ಡೌಟಾ? ನಾನು ಯಾವಾಗಲೂ ನಿನಗೆ ಫೋನ್ ಮಾಡ್ತಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡ. ನನಗೆ ನಿನ್ನನ್ನು ಬಿಟ್ಟು ಸುಮಾರು ಜನ ಫ್ರೆಂಡ್ಸ್ ಇದ್ದಾರೆ. ಅವ್ರು ಯಾರು ನನ್ನ ಫೋನ್ ಕಾಲ್ಸ್ನ ಇಗ್ನೋರ್ ಮಾಡೋದಿಲ್ಲ, ನಿಂತರ. ಸಾರಿ, ನಾನು ಫೋನ್ ನೋಡಿಲ್ಲ, ಓದ್ಕೋತಾ ಇದ್ದೆ. ಅಯ್ಯೋ, ನನಗೇನು ಪ್ರಾಬ್ಲಮ್ ಇಲ್ಲಪ್ಪ, ನೀನ್ ಪಾಡಿಗೆ ನೀನು ಓದ್ಕೋ. ಬೈ ಮಿಸ್ಟೇಕಾಗಿ ಕಾಲ್ ಮಾಡಿದೆ ಅಷ್ಟೇ. ಪರವಾಗಿಲ್ಲ, ಮಾತಾಡು. ಹೇಗೂ ಕಾಲ್ ಮಾಡಿದ್ದೀನಲ್ಲ. ಈಗ ಸಿಕ್ಕಾಕೋಬೇಡ, ಆಟ ಆಡಿಸು. ಅವನಿಗೆ ನಿನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇದೆ. ಅವನಾಗವಳೆ ಮಾತಾಡು ಮಾತಾಡು ಅಂತ ಹೇಳ್ತಾ ಇದ್ದಾನೆ. ಅವಾಯ್ಡ್ ಮಾಡು. ಅವನು ನಿನ್ನನ್ನು ಮಿಸ್ ಮಾಡ್ಕೊಳ್ಳೋ ಥರ ಮಾಡು. ಹಲೋ ಹಲೋ, ರಿತು ಇದೆಯಾ? ಹ್ಞೂ ಇದ್ದೀನಿ, ಆದರೆ ನನಗೆ ನಿನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಏನು? ನಿನ್ನ ಹತ್ರ ಮಾತಾಡಿ ನಿನ್ನ ಟೈಮ್ನ ನಾನು ಯಾಕೆ ವೇಸ್ಟ್ ಮಾಡ್ಬೇಕು ಹೇಳು? DC ಆಗೋನು, IAS ಆಗೋನು, ಎಷ್ಟೊಂದು ಓದ್ಕೊಳ್ಳೋದಿರುತ್ತೆ. ಪರವಾಗಿಲ್ಲ, 10 ನಿಮಿಷ ಬ್ರೇಕ್ ತಗೋತೀನಿ, ನೀನು ಮಾತಾಡ್ಬೋದು. ಅಯ್ಯಯ್ಯೋ, ನನ್ನ ಕಷ್ಟ ಸುಖ ಕೇಳಕ್ಕೆ ನಿನಗೆಲ್ಲಪ್ಪ ಟೈಮ್ ಇರುತ್ತೆ? ಇದ್ರೂ ನನಗೆ ಬೇಡ. ನನಗೆ ಎಷ್ಟೊಂದು ಜನ ಫ್ರೆಂಡ್ಸ್ ಇದ್ದಾರೆ, ನಾನು ಅವ್ರ ಹತ್ರನೇ ಹೇಳ್ಕೊತೀನಿ. ನೀನು ಓದ್ಕೋ, ಸರಿನಾ? ಬಾಯ್. ರಿತು, ಈಗ ನನ್ನನ್ನು ರಾಖಿ ಮಿಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ ಪಕ್ಕ. ಶ್ರಾವ್ಯ, ನೀ ಹೇಳಿದ್ದು ನಿಜ. ನನ್ನೊಬ್ಳನ್ನೇ ಬಿಟ್ಟು ಹೋಗ್ಬೇಕು ಅಂತ ಮಾಡಿದ್ಯಾ? ನಾನು ಅಷ್ಟು ಬೇಡವಾಗ್ಬಿಟ್ನಾ? ನೀನು ನನ್ನ ಬಿಟ್ಟು ಹೋಗ್ತೀನಿ ಅಂದಾಗ ನನಗೆ ಸಾಯೋದು ಬಿಟ್ಟು ಬೇರೆ ದಾರಿನೇ ಕಾಣಲಿಲ್ಲ ದಿವ್ಯಾ. ನಿನ್ನ ಬಿಟ್ಟು ನಾನು ಹೇಗಿರಲಿ ಬಾಲ? ಐ ಆಮ್ ಸಾರಿ ದಿವ್ಯಾ, ದುಡುಕಿ ತಪ್ಪು ನಿರ್ಧಾರ ತೊಗೊಳಕ್ಕೆ ಹೋಗ್ಬಿಟ್ಟಿದ್ದೆ.
ನಾನು ಅಂಥ ನಿರ್ಧಾರ ತೊಗೊಳಕ್ಕೆ ಹೋಗ್ಬಾರ್ದಾಗಿತ್ತು. ಈಗ ನೋಡು ನಿನಗೆಷ್ಟು ಬೇಜಾರಾಗ್ಬಿಟ್ಟಿದೆ. ನಾನು ಆ ರೀತಿ ಬೈದಿದ್ಕೆ ಅಲ್ವಾ ನೀನು ಕೆಟ್ಟ ನಿರ್ಧಾರ ತಗೊಂಡಿದ್ದು. ಐ ಆಮ್ ಸಾರಿ. ನೀನು ನನಗೆ ಬೈಯಿ ಬೇಕಾದರೆ ಹೊಡಿ, ನನಗೇನು ಬೇಜಾರಿಲ್ಲ ದಿವ್ಯಾ. ಆದರೆ ನೀನು ನನ್ನ ಮೇಲೆ ಅನುಮಾನ ಪಟ್ಟಿಯಲ್ಲ, ಅದು ನನಗೆ ತಡ್ಕೊಳಕ್ಕಾಗಲಿಲ್ಲ. ನನ್ನ ಪ್ರೀತಿನೇ ಸುಳ್ಳು, ನಾನೊಬ್ಬ ಫ್ರಾಡು, ಮೋಸಗಾರ ಅಂದ್ಬಿಟ್ಟೆ. ನಿನ್ನ ಕಣ್ಣಲ್ಲಿ ಆ ಥರ ಅನ್ಸ್ಕೊಂಡು ಬದುಕೋದಕ್ಕಿಂತ ಸತ್ತೋಗೋದೇ ವಾಸಿ ಅನ್ನಿಸ್ಬಿಡ್ತು. ನೀನು ನನ್ನ ಅಷ್ಟೊಂದು ಪ್ರೀತಿಸ್ತೀಯ ಬಾಲ. ನೀನು ನನ್ನ ಜೀವ ದಿವ್ಯಾ. ನೀನಿಲ್ದೆ ನಾನಿಲ್ಲ. ಬಾಲ ದಿವ್ಯಾ ನೋಡು, ನನಗೆ ನಿನ್ನ ಪ್ರೀತಿ ಅರಿವಾಗಿದೆ. ಇನ್ಯಾವತ್ತೂ ನೀನು ನನ್ನನ್ನು ಬಿಟ್ಟು ಹೋಗೋ ಯೋಚನೆ ಮಾಡಬೇಡ. ನೀನು ಅಷ್ಟೇ ದಿವ್ಯಾ, ಎಂಥ ಸಿಚುವೇಶನ್ನೇ ಬಂದರೂ ನನ್ನನ್ನು ಬಿಟ್ಟು ಹೋಗ್ತೀನಿ ಅನ್ಬೇಡ ಪ್ಲೀಸ್. ಪ್ರಾಮಿಸ್. ಪ್ರಾಮಿಸ್. ಈ ಥರ ಅನುಮಾನ ಬಂತು ಅಂತ ನನಗೀಗಲೂ ಅರ್ಥ ಆಗ್ತಿಲ್ಲ ದಿವ್ಯಾ. ಫ್ರಸ್ಟ್ರೇಷನ್, ಹತಾಶೆ, ಬೇಜಾರು. ಮದುವೆ ಆದಮೇಲೆ ನಮ್ಮ ಲೈಫ್ ಹೇಗೋ ಇರುತ್ತೆ ಅಂತ ಕನ್ಸ್ಕೊಂಡಿದ್ದೆ. ಆದರೆ ಇಲ್ಲಿ ಎಲ್ಲ ಉಲ್ಟಾ ಆಗಿದೆ. ಇಷ್ಟು ದಿನ ಆದರೂ ಈ ಹಳ್ಳಿಯಿಂದ ಮುಕ್ತಿ ಸಿಕ್ಕಿಲ್ಲ ಅನ್ನೋ ಬೇಜಾರಿಗೆ ನಿನ್ನ ಮೇಲೆ ಕೂಗಾಡ್ಬಿಟ್ಟೆ. ಸಾರಿ. ಸದ್ಯ ಅಷ್ಟೇನಾ? ಬಾಲ ಪ್ಲೀಸ್, ನನ್ನನ್ನು ಈ ಹಳ್ಳಿಯಿಂದ ಕರ್ಕೊಂಡು ಹೋಗು. ನಾವಿಬ್ರು ಚೆನ್ನಾಗಿ ಜೀವನ ಮಾಡಬೇಕು ಅಂದರೆ ಇಲ್ಲಿಂದ ಹೋಗಲೇಬೇಕು. ಪ್ಲೀಸ್. ಯೋಚನೆ ಮಾಡಬೇಡ ಬೇಬಿ, ನಮಗೂ ಒಂದು ಟೈಮ್ ಬಂದೇ ಬರುತ್ತೆ. ಆ ಟೈಮ್ ಆದಷ್ಟು ಬೇಗ ಬರಲಿ. ರೀ, ನೀವು ಮಾಡಿದ್ದು ಯಾಕೋ ನನಗೆ ಸರಿ ಅನ್ನಿಸ್ತಾ ಇಲ್ಲ ರೀ. ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೆಯಾ ಸೀತಾ? ಕಾರ್ತಿಕ್ ವಿಚಾರದಲ್ಲಿ. ಅವನ ಮದುವೆಯಿಂದ ನೀವು ತಗೊಂಡಿರೋ ಯಾವ ನಿರ್ಧಾರನೂ ಸರಿ ಇಲ್ಲ ನೋಡಿ. ಈಗ ಅವನ ಟ್ಯಾಲೆಂಟ್ ವಿಚಾರದಲ್ಲೂ ಅಷ್ಟೇ ತಪ್ಪು ಮಾಡಿದ್ದೀರಾ. ಅಲ್ಲ ರೀ, ಅವನ ಪ್ರಾಜೆಕ್ಟನ್ನು ನಮ್ಮ ಕಂಪ್ನಿಯಿಂದನೇ ಕಳಿಸ್ಬೋದಾಗಿತ್ತಲ್ವಾ? ಇಲ್ಲ ಸೀತಾ, ನೀನು ತಪ್ಪು ತಿಳ್ಕೊಂಡಿದ್ದೀಯಾ. ನಾನು ಅವನ ಮದುವೆ ನಿರ್ಧಾರ ಮಾಡಿದ್ರಿಂದಲೇ ಎಲ್ಲನೂ ಒಳ್ಳೇದಾಗ್ತಿರೋದು. ನೋಡು,
ಅವನು ಪ್ರಾಜೆಕ್ಟನ್ನು ಮೊದಲು ನನಗೆ ಸಬ್ಮಿಟ್ ಮಾಡಿದ್ದ. ಅದು ನಾನು ರಿಜೆಕ್ಟ್ ಮಾಡಿದ್ದೆ. ಆಮೇಲೆ ನನಗೆ ಗೊತ್ತಿಲ್ಲದೇನೆ ಇನ್ನೊಂದು ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿದ್ದಾನೆ. ಅದಕ್ಕೆ ಕಾರಣ ಯಾರು ಗೊತ್ತಾ? ಸತ್ಯ. ಅವಳ ಸಹಾಯದಿಂದಲೇ ಅದಾಗಿರೋದು.